ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮೇನ್ ಬ್ಲಾಗ್. ನಾನು ನಿಮ್ಮ ಪೃಥ್ವಿ. ಇವತ್ತಿನ ದಿನ ನಮ್ಮ ಮಂದೇವರಾದ ಇಂಚೋರ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿದ್ದೆ. ಅಲ್ಲಿ ರಥೋತ್ಸವ ನಡೆದಿತ್ತು. ತೇರ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ. ಹಾಗೆ ಮುಂದೆ ಹೊರಟೆ, ಅಲ್ಲಿ ಸುಂದರವಾದ ಉದ್ಯಾನವನವಿದೆ. ಅಲ್ಲಿ ಎಲ್ಲೇ ನಾವು ಗುಂಡಿ ತೊಡೋದ್ರೂ ಸಹಿತ ಶಿವಲಿಂಗವು ಉದ್ಭವವಾಗುತ್ತೆ. ಆದ್ದರಿಂದ ಎಷ್ಟು ಚೆನ್ನಾಗಿದೆ ಅಂದರೆ ಉದ್ಯಾನವನ, ನೀವು ಒಂದ್ಸರಿ ವಿಸಿಟ್ ಮಾಡಬೇಕು ಈ ದೇವಸ್ಥಾನ. ಹಾಗೆ ಇಲ್ಲಿ ಪೌರಾಣಿಕ ಕಥೆ ಅಂದರೆ, ಇಲ್ಲಿ ಒಂದು ನಂದಿ ಇದೆ. ಅಲ್ಲೂ ಕೂಡ ನಂದಿಯ ಕಿವಿ ಕತ್ತರಿಸಿದಾಗ ಚಿನ್ನ ಬಂಗಾರ ಉದುರಿತಂತೆ. ಅದರಿಂದ ಕಿವಿ ಇಲ್ಲ ಅದಕ್ಕೆ. ಹಾಗೆ ಸ್ವಾಮಿ ಇಂಚೋರ್ ಸಿದ್ದೇಶ್ವರ ಸ್ವಾಮಿಯ ಮೂಗನ್ನು ಕತ್ತರಿಸಿ ಅದರಲ್ಲೂ ಚಿನ್ನ ಬಂಗಾರ ಬಂದಿದೆ. ಇವಾಗ ಒಂದು ಬೆಳ್ಳಿಯ ಮೂಗನ್ನು ಇಟ್ಟಿದ್ದಾರೆ. ನೀವು ಬನ್ನಿ ದರ್ಶನ ಪಡೆದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಪೃಥ್ವಿ ಅಪ್ಪು ಅಭಿಮಾನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿವರಗಳನ್ನು ನಾನು ತಿಳಿಸುತ್ತೇನೆ.